ಪ್ರಿಯ ವೀಕ್ಷಕರೇ, ಯೂಟ್ಯೂಬ್ ನಲ್ಲಿ ವ್ಯೂಸ್ ಎಲ್ಲ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಸೆಟ್ಟಿಂಗ್ ನ ಮಾಡ್ತಾ ಹೋಗ್ಬೇಕು. ಬಹುತೇಕವಾಗಿ ಕೀವರ್ಡ್ಸು, ಟ್ಯಾಗ್ಸು, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಕೀವರ್ಡ್ಸ್ಗಳು, ಹ್ಯಾಶ್ ಇವೆಲ್ಲವನ್ನು ಕೂಡ ಸೆಟ್ ಮಾಡಿಟ್ರೆ ಸಮಯನೂ ಉಳಿಸ್ಬೋದು. ಜೊತೆಗೆ ಯೂಟ್ಯೂಬ್ ಅಲ್ಲಿ ಏನು ಆಲ್ಗರಿದಮ್ ಇದೆಯೋ ಅದು ಆಲ್ಗರಿದಮ್ ಇದೇ ಒಂದು ಚಾನಲ್ಲು ಇದೇ ವಿಚಾರವಾಗಿ ಕೆಲಸ ಮಾಡ್ತಾ ಇದೆ, ಇದನ್ನ ಸಪೋರ್ಟ್ ಮಾಡಬೇಕು ಅಂತಕ್ಕಂತ ಮನೋಭಾವದಲ್ಲಿ ಅದು ಸಪೋರ್ಟ್ ಕೂಡ ಮಾಡುತ್ತೆ. ಜೊತೆಗೆ ಯೂಟ್ಯೂಬ್ ಆ ರೀತಿಯಲ್ಲಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇರತಕ್ಕಂತ ಚಾನಲ್ ಏನಿರ್ತಾವೋ ಅವುಗಳನ್ನ ಸಪೋರ್ಟ್ ಮಾಡಿ ವೈರಲ್ ಆಗೋಕ್ಕೂ ಕೂಡ ಅವಕಾಶ ಮಾಡಿಕೊಡ್ತವೆ. ಜೊತೆಗೆ ಯಾರೆಲ್ಲ ವ್ಯೂವರ್ಸ್ ಇರ್ತಾರೋ ಅಥವಾ ಸರ್ಚ್ ಮಾಡ್ತಕ್ಕಂಥ ಜನರು ಇರ್ತಾರೋ ಅವರು ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಕೀವರ್ಡ್ಸ್ಗಳು, ಹ್ಯಾಶ್ ಹೆಲ್ಪ್ ಮಾಡ್ತವೆ. ನಿಮ್ಮ ಒಂದು ವಿಡಿಯೋ ವೈರಲ್ ಆಗಕ್ಕೆ ಚಾನ್ಸಸ್ ಇರುತ್ತೆ, ವ್ಯೂಸು ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ. ಆ ದಿಸೆಯಿಂದಾಗಿ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಏನೇನೆಲ್ಲ ಸೆಟ್ಟಿಂಗ್ ನ ಮಾಡಿಡ್ಬೇಕು, ಯಾವ ತರ ಮಾಡಿಡ್ಬೇಕು, ಅವು ಹೇಗೆ ಹೆಲ್ಪ್ ಆಗ್ತವೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳಕ್ ಹೋಗ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ಈ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ. ನಾನು ಯೂಟ್ಯೂಬ್ ರಿಲೇಟೆಡ್ ಎಲ್ಲ ಸಂಬಂಧಿಸಿದಂತ ವಿಡಿಯೋಗಳನ್ನ ಇದೇ ಚಾನೆಲ್ ನಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವೆ, ನೀವು ಕೂಡ ಅಪ್ಡೇಟ್ ಆಗ್ಬೋದು. ಬನ್ನಿ ಹಾಗಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹ್ಯಾಶ್ ಕೀವರ್ಡ್ಸ್ಗಳು ಮತ್ತೆ ಇನ್ನೇನೆಲ್ಲ ವಿಚಾರಗಳನ್ನ ನಾವು ಬರೆದು ಸೆಟ್ ಮಾಡಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಚಾನೆಲ್ ನ ಡಾಸ್ ಬೋರ್ಡ್ ನ ಓಪನ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಿದೆ ಈ ವಿಚಾರ. ಆ ನಂತರದಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕೆಳಗಡೆ ಬಂದ್ರೆ ಸೆಟ್ಟಿಂಗ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಜನರಲ್ ಇರುತ್ತೆ, ಇದನ್ನು ಚೇಂಜ್ ಮಾಡಬೇಡಿ. ಚಾನಲ್ ಇದೆ, ಆಲ್ರೆಡಿ ಚಾನಲ್ ಅಲ್ಲಿ ಕೀವರ್ಡ್ಸ್ ಹಾಕೋದನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂತ ಹೇಳಿ ನನ್ನ ಚಾನಲ್ ಅಲ್ಲಿ ಇದೆ, ಹೋಗಿ ನೋಡಿ. ಎಂಡ್ ಸ್ಕ್ರೀನ್ ಹಾಕಿರ್ತೀನಿ, ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ನೆಕ್ಸ್ಟ್ ಅಪ್ಲೋಡ್ ಡಿಫಾಲ್ಟ್ಸ್ ಗೆ ಬರಬೇಕು. ಅಪ್ಲೋಡ್ ಡಿಫಾಲ್ಟ್ಸ್ ಗೆ ಬಂದ್ರೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಅಂತಿದೆ, ಅಡ್ವಾನ್ಸ್ ಸೆಟ್ಟಿಂಗ್ ಅಂತಿದೆ. ಈಗ ಬೇಸಿಕ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಕಲಿ ಟೈಟಲ್ ಇದೆ, ಪ್ರತಿ ವಿಡಿಯೋಗೆ ಟೈಟಲ್ ಚೇಂಜ್ ಆಗುತ್ತೆ. ಆ ದಿಸೆಯಿಂದಾಗಿ ಟೈಟಲ್ ನ ಡಿಫಾಲ್ಟ್ ಆಗಿ ಇಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಬಂದ್ರೆ ಡಿಸ್ಕ್ರಿಪ್ಷನ್ಸ್ ಇದೆ. ಈ ಡಿಸ್ಕ್ರಿಪ್ಷನ್ಸ್ ನ ನೀವು ಡಿಫಾಲ್ಟ್ ಆಗಿ ಸೆಟ್ ಮಾಡಿ ಇಡಬಹುದು. ಇದನ್ನ ಇವತ್ತು ನೋಡೋಣ. ಡಿಸ್ಕ್ರಿಪ್ಷನ್ ನಲ್ಲಿ ನೀವು ಈ ಟೈಟಲ್ ನ ಸೇಮ್ ಕಾಪಿ ಮಾಡಿ ಹಾಕ್ತೀರಾ, ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಅದಕ್ಕಿಂತ ಮುನ್ನ ನೀವು ಹ್ಯಾಶ್ ಟ್ಯಾಗ್ ನ ಹಾಕ್ಬೇಕಾಗುತ್ತೆ. ಹ್ಯಾಶ್ ಟ್ಯಾಗ್ ನ ನೀವು ಬಹುತೇಕವಾಗಿ 3ರಿಂದ 4 ಹಾಕಿ, ಹೆಚ್ಚು ಹಾಕ್ಬೇಡಿ. ನಿಮ್ಗೆ ಏನಾದ್ರೂ 3ರಿಂದ 4ಕ್ಕಿಂತ ಹೆಚ್ಚು ಹಾಕ್ಬೇಕು ಅಂತ ಹೇಳಿದ್ರೆ ಅದನ್ನೇ ಇವತ್ತು ಹೇಳಕ್ ಹೋಗ್ತಾ ಇರೋದು. ನೆಕ್ಸ್ಟ್ ನೀವು ಹ್ಯಾಶ್ ಟ್ಯಾಗ್ ನ ಹಾಕ್ಬೋದು. ಹಾಗಾದ್ರೆ ಈಗ ಹ್ಯಾಶ್ ಟ್ಯಾಗ್ ಗೆ ನೀವು ಜಾಗವನ್ನ ಬಿಟ್ಕೊಂಡಿದ್ದೀರಾ, ನೆಕ್ಸ್ಟ್ ಟೈಟಲ್ ಗೆ ಜಾಗವನ್ನ ಬಿಟ್ಕೊಂಡಿದ್ದೀರಾ. ನೆಕ್ಸ್ಟ್ ಎಂಟರ್ ನ ಮಾಡ್ಕೊಳ್ಳಿ. ಎಂಟರ್ ನ ಮಾಡಿ ಇಲ್ಲಿ ನೀವು ಹೇಳ್ಬೋದು ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಕಂಟೆಂಟ್ ಏನು ಅಂತ ಬರೀಬಹುದು. ನೀವು ಏನು ತೊಂದರೆ ಇಲ್ಲ. ನೀವೇನಾದ್ರೂ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನು ಮಾಡ್ತಾ ಇದ್ರೆ ನಾನು ಈ ವಿಡಿಯೋದಲ್ಲಿ ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ಹೇಳಿದ್ದೇನೆ ಅಂತಕ್ಕಂಥ ವರ್ಡ್ ನ ಬರೀಬಹುದು. ಇಂಗ್ಲಿಷ್ ಅಲ್ಲೆಲ್ಲ ಬರ್ಕೊಳ್ಳಿ, ಕನ್ನಡದಲ್ಲಾರ ಬರ್ಕೊಳ್ಳಿ. ಆ ನಂತರದಲ್ಲಿ ನೀವು ನೆಕ್ಸ್ಟ್ ಎಂಟರ್ ಕೊಟ್ಟುಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಏನನ್ನ ಹಾಕಬೇಕು ಇಲ್ಲಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮೊದಲನೇದಾಗಿ ನೀವು ಕೀವರ್ಡ್ಸ್ ಅನ್ನ ಹಾಕಿ. ಕೀವರ್ಡ್ಸ್ ನ ಹೇಗ್ ಹಾಕ್ತೀರಾ ಅಂದ್ರೆ ವಿಡಿಯೋಗೆ ಸಂಬಂಧಪಟ್ಟಂತ ಕೀವರ್ಡ್ಸ್ ನೇ ಹಾಕ್ಬೇಕು. ನೀವೇನಾದ್ರೂ ಚಾನೆಲ್ ನ ಒಂದೇ ಕಂಟೆಂಟ್ ಅಲ್ಲಿ ಮಾಡ್ತಾ ಇದ್ರೆ ಒಂದಷ್ಟು ಕೀವರ್ಡ್ಸ್ ಗಳನ್ನ ಹಾಕಿ ಇಟ್ಕೊಬಿಡ್ಬೋದು. ಈಗ ನಾನು ಇದು ಯೂಟ್ಯೂಬ್ ರಿಲೇಟೆಡ್ ಕಂಟೆಂಟ್ ಮಾಡೋದ್ರಿಂದ ನಾನು ಒಂದಷ್ಟು ಕೀವರ್ಡ್ಸ್ ಅನ್ನ ಡಿಫಾಲ್ಟ್ ಆಗಿ ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಕೀವರ್ಡ್ಸ್ ಅನ್ನ ಹಾಕುವಂತ ಸಂದರ್ಭದಲ್ಲೂ ಕೂಡ ನೀವು ಕೀವರ್ಡ್ಸ್ ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಬಹುದು. ಈಗ ನಾನು ಯೂಟ್ಯೂಬ್ ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋಣ, ಕೆಲವು ಕೀವರ್ಡ್ಸ್ ಗಳನ್ನ ಸರ್ಚ್ ಮಾಡೋಣ. ಏನು, ಹೌ ಟು ಅಪ್ಲೋಡ್ ವಿಡಿಯೋಸ್ ಆನ್ ಯೂಟ್ಯೂಬ್. ನೋಡಿ, ಇದನ್ನ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಬಂದು ಪೇಸ್ಟ್ ಮಾಡಿ, ನೆಕ್ಸ್ಟ್ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೌ ಟು ಅಪ್ಲೋಡ್ ವಿಡಿಯೋಸ್ ಆನ್ ಯೂಟ್ಯೂಬ್ ಫ್ರಮ್ ಫೋನ್ ಅಂತಿದೆ, ಇದನ್ನು ಬೇಕಾದ್ರೆ ಹಾಕೋಬಹುದು. ನೀವು ಇದೇ ರಿಲೇಟೆಡ್ ಕಂಟೆಂಟ್ ಅನ್ನ ಮಾಡಬೇಕು, ಅದು ಇಂಪಾರ್ಟೆಂಟ್. ನೀವು ಬೇರೆ ಬೇರೆ ಕಂಟೆಂಟ್ ಅನ್ನ ಮಾಡ್ತಾ ಇದ್ರೆ ಇಲ್ಲಿ ಚೇಂಜ್ ಮಾಡ್ಬೇಕಾಗತ್ತೆ. ನೀವು ಇದೇ ರೀತಿಯಾದ ಕಂಟೆಂಟ್ ಅನ್ನ ಮಾಡ್ತಾ ಇದ್ರೆ ಈ ರೀತಿಯಾಗಿ ಡಿಫಾಲ್ಟ್ ಆಗಿ ಸೆಟ್ ಮಾಡಬಹುದು.
ಇಲ್ಲಿ ಹೌ ಟು ಅಪ್ಲೋಡ್ ವಿಡಿಯೋಸ್ ಆನ್ ಯೂಟ್ಯೂಬ್ ಫ್ರಮ್ ಫೋನ್ ಇನ್ ಕನ್ನಡ ಇದೆ. ಕನ್ನಡದಲ್ಲಿ ವಿಚಾರವನ್ನ ನೀವು ಮಾಡ್ತಾ ಇರೋದ್ರಿಂದ ಕನ್ನಡದಲ್ಲಿ ಹಾಕೋಬಹುದು. ನೆಕ್ಸ್ಟ್ ಹೌ ಟು ಅಪ್ಲೋಡ್ ವಿಡಿಯೋಸ್ ಆನ್ ಯೂಟ್ಯೂಬ್ ವಿತೌಟ್ ಕಾಪಿರೈಟ್ ಪ್ರಾಬ್ಲಮ್ಸ್ ಅಂತಿದೆ, ಅದನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಬೇರೆ ಸರ್ಚ್ ಮಾಡೋಣ ಕೆಲವನ್ನ ಅಂತಕ್ಕಂಥದ್ದು. ಏನು ಹೌ ಟು ಸೆಟ್ ಅಪ್ ಯೂಟ್ಯೂಬ್ ಚಾನಲ್, ಹೌ ಟು ಸೆಟ್ ಅಪ್ ಯೂಟ್ಯೂಬ್ ಚಾನಲ್ ಅಂತ ಒಂದು ಕೀವರ್ಡ್ಸ್ ಅನ್ನ ಹಾಕೋಣ. ನೆಕ್ಸ್ಟ್ ಹೌ ಟು ಸೆಟ್ ಅಪ್ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಂತಿದೆ, ಅದನ್ನ ಹಾಕೋಣ. ನೆಕ್ಸ್ಟ್ ಹೌ ಟು ಸೆಟ್ ಅಪ್ ಯೂಟ್ಯೂಬ್ ಚಾನಲ್ ಫಾರ್ ಮಾನಿಟೈಸೇಷನ್ 2026 ಅಂತಿದೆ, ಅದನ್ನ ಹಾಕೋಣ. ಹೀಗೆ ನೀವು ಹಲವಾರು ಕೀವರ್ಡ್ ಗಳನ್ನ ಇಲ್ಲಿ ಡಿಫಾಲ್ಟ್ ಆಗಿ ಸೆಟ್ ಮಾಡಬಹುದು. ನಾನು ಮೊದಲೇ ಹೇಳಿದ್ದೀನಿ, ಒಂದೇ ರೀತಿಯಾದ ಕಂಟೆಂಟ್ ಅನ್ನ ಮಾಡಿದಾಗ ಇದು ಹೆಲ್ಪ್ ಆಗುತ್ತೆ. ಯೂಟ್ಯೂಬ್ ರಿಲೇಟೆಡ್ ಮಾಡಿದಾಗ ಇದು ಹೆಲ್ಪ್ ಆಗುತ್ತೆ ಯೂಟ್ಯೂಬ್ ಚಾನಲ್ಗೆ ಅಂತ ನೀವು ಈ ತರದಲ್ಲಿ ಸೆಟ್ ಮಾಡಿ ಇಟ್ಕೋಬಹುದು. ಹೀಗೆ ಯಾಕೆ ಮಾಡ್ಬೇಕು ಅಂತಕ್ಕಂಥ ನಾನು ಮುಂದೆ ಹೇಳ್ತೀನಿ. ಇನ್ನು ಆಸ್ ಟ್ಯಾಗ್ ಅನ್ನ ಹೇಗೆ ಹಾಕೋದು ಅಂತಕ್ಕಂಥದನ್ನ ಹೇಳ್ಬಿಡ್ತೀನಿ ಬನ್ನಿ. ಈಗ ಎಂಟರ್ ಮಾಡ್ಕೊಳ್ಳಿ, ಸ್ವಲ್ಪ ಸ್ಪೇಸ್ ಕೊಡಿ. ಈಗ ಆಸ್ ಟ್ಯಾಗ್ ಅನ್ನ ಹಾಕಿ. ಆಸ್ ಟ್ಯಾಗು ಆ ಒಂದು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಇರಬೇಕು, ನಿಮ್ಗೆಲ್ಲ ಗೊತ್ತಿದೆ. ಇಲ್ಲಿ ಒಂದೇ ಕಂಟೆಂಟ್ ಅಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಹ್ಯಾಶ್ ಟ್ಯಾಗ್ ಅನ್ನು ಕೂಡ ಹಾಕ್ಬೋದು. ಏನ್ ಹಾಕ್ಬೋದು? ಹೌ ಟು, ನೀವು ಹೌ ಟು ವಿಡಿಯೋಗಳನ್ನ ಮಾಡ್ತಾ ಇದ್ದೀರಿ, ಅದಕ್ಕೆ ಹೌ ಟು ಅಂತ ಹಾಕಿ. ದೆನ್ ಮತ್ತೆ ಹ್ಯಾಶ್ ಟ್ಯಾಗ್ ಅನ್ನ ಹಾಕಿ, ಹೌ ಟು ಸೆಟ್ ಅಪ್ ಯೂಟ್ಯೂಬ್ ಚಾನಲ್ ಅಂತ ಹಾಕಿ. ನಿಮಗ್ ಗೊತ್ತಿದೆ ಹ್ಯಾಶ್ ಟ್ಯಾಗ್ ಅನ್ನ ಹಾಕುವಂತ ಸಂದರ್ಭದಲ್ಲಿ ಯಾವುದೇ ಸ್ಪೇಸು ಇರಬಾರ್ದು, ಅದೇ ರೀತಿನಲ್ಲಿ ಹಾಕಬೇಕು. ನೆಕ್ಸ್ಟ್ ಹೌ ಟು ಅಪ್ಲೋಡ್ ವಿಡಿಯೋಸ್ ಆನ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಹೌ ಟು ಮಾನಿಟೈಸ್ ಯೂಟ್ಯೂಬ್ ಚಾನಲ್. ಹೀಗೆ ಅಂದ್ರೆ ನಿಮ್ ಕಂಟೆಂಟ್ ರಿಲೇಟೆಡ್ ನೀವು ಒಂದಷ್ಟು ಕೀವರ್ಡ್ಸ್ ಅನ್ನ ಮತ್ತೆ ಹ್ಯಾಶ್ ಟ್ಯಾಗ್ಸ್ ಅನ್ನ ಇಲ್ಲಿ ಹಾಕಿ ಇಟ್ಕೋಬಹುದು. ನಿಮ್ಗೆ ಸಮಯ ಉಳಿತಾಯ ಆಗುತ್ತೆ. ನೀವು ಪ್ರತಿ ವಿಡಿಯೋಗೂ ಕೂಡ ಹಾಕಬಹುದು, ಅಥವಾ ಒಂದಷ್ಟು ಕೀವರ್ಡ್ಸ್ ಹ್ಯಾಶ್ ಟ್ಯಾಗ್ಸ್ ನ ಡಿಫಾಲ್ಟ್ ಆಗಿ ಮಾಡಿ ಇಟ್ಕೋಬಹುದು. ಉಳಿದಂತೆ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟನ್ನ ಹಾಕೋಬಹುದು. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಈ ರೀತಿಯಾಗಿ ಸೆಟ್ ಮಾಡಿ ಇಟ್ಕೊಳ್ಳೋದು ಸಮಯನ ಉಳಿಸುತ್ತೆ, ಬೇಗ ವಿಡಿಯೋನ ಅಪ್ಲೋಡ್ ಮಾಡಬಹುದು. ನಂತರದಲ್ಲಿ ಏನನ್ನ ಹಾಕ್ಬೋದು ಅಂತ ನೀವು ಕೇಳೋದಾದ್ರೆ, ನಂತರದಲ್ಲಿ ನೀವು ನಿಮ್ಮ ಚಾನೆಲ್ ನಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ಲಿಂಕ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಪ್ರಾಡಕ್ಟ್ ಲಿಂಕ್ ಅನ್ನು ಕೂಡ ಡಿಫಾಲ್ಟ್ ಆಗಿ ಇಲ್ಲಿ ಮಾಡಿ ಇಟ್ಕೋಬಹುದು. ಪ್ರತಿ ಒಂದು ವಿಡಿಯೋಗೂ ಕೂಡ ನೀವು ಪ್ರಾಡಕ್ಟ್ ಲಿಂಕ್ ಅನ್ನ ಹಾಕೋ ಬದಲು ಡಿಫಾಲ್ಟ್ ಆಗಿ ಎಷ್ಟು ಪ್ರಾಡಕ್ಟ್ ಲಿಂಕ್ ಅನ್ನ ಕೊಡ್ತಾ ಇದ್ದೀರಿ ಅವನ್ನ ಇಲ್ಲಿ ಮಾಡಿ ಇಟ್ಕೊಬಿಟ್ರೆ ನಿಮ್ಗೆ ಪ್ರತಿ ವಿಡಿಯೋಗೆ ಪ್ರಾಡಕ್ಟ್ ಲಿಂಕ್ ಹಾಕೋದು ತಪ್ಪುತ್ತೆ. ನಿಮ್ಗೇನಾದ್ರು ಪ್ರಾಡಕ್ಟ್ ಲಿಂಕ್ ಹಾಕೋದು ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಅಂತ ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೇನೆ. ಮತ್ತೆ ಇನ್ನೇನು ಹಾಕ್ಬೋದು, ಡಿಸ್ಕ್ಲೈಮರ್ ಇದ್ರೆ ಹಾಕ್ಬೋದು. ಜೊತೆಗೆ ಇನ್ನೇನಾದ್ರೂ ನೀವು ಯಾವ್ದಾದ್ರು ಕಂಟೆಂಟ್ ಅನ್ನ ಬೇರೆ ಕಡೆಯಿಂದ ತಗೊಂಡಿದ್ದೀರಿ, ಅದ್ರ ವಿಚಾರವನ್ನ ಇಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ ಹಾಕ್ಬೋದು. ಇನ್ನು ನಂತರದಲ್ಲಿ ನೀವು ನಿಮ್ದೇ ಚಾನೆಲ್ ನ ಲಿಂಕ್ ನ ಹಾಕ್ಬೋದು, ಅಥವಾ ಬೇರೆ ಒಂದು ಫೇಸ್ಬುಕ್ ಲಿಂಕ್ ನ ಹಾಕ್ಬೋದು, ಇನ್ಸ್ಟಾಗ್ರಾಮ್ ಲಿಂಕ್ ನ ಹಾಕ್ಬೋದು. ಇಲ್ಲಿ ಯಾವ್ಯಾವ ಲಿಂಕ್ ನ ಹಾಕ್ಬೋದೋ ಅವೆಲ್ಲವನ್ನ ನೀವು ಹಾಕಿ ಇಟ್ಕೋಬಹುದು. ನಿಮ್ಗೇನಾದ್ರೂ ಈ ಲಿಂಕ್ ನ ಹೇಗೆ ಹಾಕೋದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ, ನಾನು ಲಿಂಕ್ ನ ಹೇಗೆ ಕಾಪಿ ಮಾಡಾಕೋದು ಅಂತಕ್ಕಂಥ ಸಪರೇಟ್ ವಿಡಿಯೋನ ಮಾಡ್ಕೊಡ್ತೇನೆ. ಇನ್ನು ಕೊನೆಯದಾಗಿ ನೀವು ಮತ್ತೆ ಏನನ್ನ ಹಾಕ್ಬೋದು ಅಂತ ಹೇಳಿದ್ರೆ, ಈ ಯಾರು ಒಂದು ವ್ಯೂವರ್ಸ್ ಇರ್ತಾರೋ ಅವ್ರನ್ನ ನೀವು ಕೇಳ್ಕೋಬಹುದು, ರಿಕ್ವೆಸ್ಟ್ ಮಾಡಬಹುದು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಮತ್ತೆ ಚಾನೆಲ್ ನ ಸಪೋರ್ಟ್ ಮಾಡಿ ಅಂತ ಇಲ್ಲೂ ಕೂಡ ಕೇಳ್ಕೋಬಹುದು. ಆ ರೀತಿಯಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊನೆಯಲ್ಲಿ ಹಾಕೊಳ್ಳಿ. ಈಗ ನಾನು ಹಾಕ್ತಾ ಇದ್ದೀನಿ, ಡಿಯರ್ ವ್ಯೂವರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಒಂದ್ ಪಾಯಿಂಟ್ ಅನ್ನ ಹಾಕಿ, ನಂತರದಲ್ಲಿ ಹಿಟ್ ದ ಬೆಲ್ ಬಟನ್ ಅಂತ ಒಂದನ್ನು ಹಾಕಿ, ಅಂಡ್ ಪ್ಲೀಸ್ ಸಪೋರ್ಟ್ ಅಂತ ಹಾಕಿ, ದೆನ್ ಫೈನಲಿ ಥ್ಯಾಂಕ್ ಯು ಅಂತ ಹಾಕಿ. ಹೀಗೆ ನಿಮ್ಗೆ ಏನ್ ಬರಿಬೇಕು ಅಂತ ಅನ್ಸುತ್ತೋ ಅದನ್ನ ನೀವು ಇಲ್ಲಿ ಬರ್ಕೋಬಹುದು. ನಾನು ಇಲ್ಲಿ ಡಿಯರ್ ವ್ಯೂವರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಹಿಟ್ ದ ಬೆಲ್ ಬಟನ್, ಪ್ಲೀಸ್ ಸಪೋರ್ಟ್, ಥ್ಯಾಂಕ್ ಯು ಅಂತ ಹಾಕಿದ್ದೀನಿ. ಇದು ಡಿಫಾಲ್ಟ್ ಆಗಿ ಇರುತ್ತೆ. ಹೀಗೆ ನೀವು ಒಂದಷ್ಟು ಡಿಫಾಲ್ಟ್ ಆಗಿ ಸೆಟ್ ಮಾಡಿ ಇಡಬಹುದು. ಇನ್ನು ಏನ್ ಬೇಕು ನೀವು ಬರಿಬಹುದು. ನೋಡಿ 5000 ಲೆಟರ್ಸ್ ವರೆಗೂ ಕೂಡ ನೀವಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬರಿಬಹುದು, ಏನು ತೊಂದರೆ ಇಲ್ಲ. ಇಷ್ಟು ಕೂಡ ಕಂಪ್ಲೀಟ್ ಮಾಡಬಹುದು. ನೀವಿಲ್ಲಿ ಬಹುತೇಕವಾಗಿ ನಾನು ಹೇಳ್ದ ಹಾಗೇನೆ ಒಂದಷ್ಟು ಕೀವರ್ಡ್ಸ್ ಗಳನ್ನ ಹಾಕೊಳ್ಳಿ, ಒಂದಷ್ಟು ಟ್ಯಾಗ್ಸ್ ಅನ್ನ ಹಾಕೊಳ್ಳಿ, ಮತ್ತೆ ನಿಮ್ಗೇನ ಸಪೋರ್ಟ್ ಮಾಡ್ಬೇಕಾದ್ರೆ ಅದನ್ನ ಕೇಳ್ಕೊಳ್ಳಿ, ಮತ್ತೆ ಏನಾದ್ರೂ ನೀವು ಪ್ರಾಡಕ್ಟ್ ಲಿಂಕ್ ಅನ್ನ ಕೊಡ್ಬೇಕಾದ್ರೆ ಲಿಂಕ್ ಅನ್ನ ಹಾಕೊಳ್ಳಿ. ನೀವು ಕೇಳ್ಬೋದು ಯಾಕೆ ಹೀಗೆ ಹಾಕ್ಬೇಕು ಅಂತ. ಹೀಗೆ ಹಾಕೋದ್ರಿಂದ ಯಾರೆಲ್ಲ ವ್ಯೂವರ್ಸ್ ಇರ್ತಾರೋ ಅವರು ಸರ್ಚ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ಏನು ಅವ್ರಿಗೆ ಬೇಕು ಅಂತ ಅನ್ಸುತ್ತೋ ಅದನ್ನ ಅವರು ಸರ್ಚ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಏನಾದ್ರೂ ಈ ಕೀವರ್ಡ್ಸ್ ಹ್ಯಾಶ್ ಟ್ಯಾಗ್ ಅನ್ನ ಹಾಕಿದ್ರೆ
ಯೂಟ್ಯೂಬ್ ಅಥವಾ ಗೂಗಲ್ ಅವ್ರಿಗೆ ಶೋ ಮಾಡುತ್ತೆ, ನಿಮ್ಮ ವಿಡಿಯೋನ ಶೋ ಮಾಡುತ್ತೆ. ಆಗ ನಿಮ್ಗೆ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಇದನ್ನ ನೀವು ಡಿಫಾಲ್ಟ್ ಆಗಿ ಸೆಟ್ ಮಾಡಿಡೋದು ಬಹಳ ಉತ್ತಮ. ಇನ್ನು ಮೊದಲೇ ಹೇಳಿದ ಹಾಗೆ ಟೈಮ್ ಅನ್ನ ಇದು ಸೇವ್ ಮಾಡುತ್ತೆ. ಇದೆಲ್ಲ ಆದ್ಮೇಲೆ ಸೇವ್ ಮಾಡೋದನ್ನ ಮರಿಬೇಡಿ, ಸೇವ್ ಮಾಡಿ. ಈಗ ಸೆಟ್ಟಿಂಗು ಸೇವ್ ಆಗಿದೆ. ಇದು ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡುವ ಸಂದರ್ಭದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋದಾಗ ಅದು ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಅದನ್ನ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ಅಡ್ವಾನ್ಸ್ ಸೆಟ್ಟಿಂಗ್ ಅನ್ನ ನಾನು ಲಾಸ್ಟ್ ಟೈಮ್ ಅಲ್ಲಿ ಹೇಳಿದ್ದೀನಿ, ಅದನ್ನ ಏನು ಚೇಂಜಸ್ ಅನ್ನ ಮಾಡಬೇಡಿ. ಉಳಿದಂತೆ ನಿಮ್ಗೆ ಏನಾದ್ರು ವಿಚಾರಗಳು ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳೇ ಇದಾವೆ, ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳೇ ಇದಾವೆ. ನೀವು ಅಲ್ಲಿ ಹೋಗಿ ಯಾವ ವಿಚಾರ ಬೇಕು ಆ ವಿಚಾರದ ವಿಡಿಯೋಗಳನ್ನ ನೀವು ನೋಡ್ಬೋದು. ಪ್ರೀತಿವೀಕ್ಷಕರೇ, ಹೀಗೆ ಮಾಡೋದ್ರಿಂದ ಸಮಯನ ಉಳಿತಾಯ ಮಾಡಿ, ಮತ್ತೆ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ಬಂದು ಸರ್ಚ್ ಮಾಡ್ತಾರೋ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವ್ರಿಗೆ ಈ ಕೀವರ್ಡ್ಸ್, ಹ್ಯಾಶ್ ಟ್ಯಾಗ್ಸ್ ಹೆಲ್ಪ್ ಮಾಡ್ತದೆ ನಿಮ್ಮ ವಿಡಿಯೋನ ಶೋ ಮಾಡೋದಕ್ಕೆ. ಇದರಿಂದ ನಿಮ್ಗೆ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ನಂತರದಲ್ಲಿ ನೀವು ಮಾನಿಟೈಸೇಷನ್ ಮಾಡಬಹುದು, ಮಾನಿಟೈಸೇಷನ್ ಇಂದ ಅರ್ನಿಂಗ್ ಕೂಡ ಮಾಡಬಹುದು. ಇದೆಲ್ಲವನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕು. ಒಂದೇ ದಿನದಲ್ಲಿ ಇದೆಲ್ಲವೂ ಕೂಡ ಆಗ್ಬಿಡಲ್ಲ. ಆದಿಸಿಂದಾಗಿ ಈ ರೀತಿಯಾದ ಸೆಟಪ್ ಗಳನ್ನ ನಾನು ಹೇಳ್ಕೊಡ್ತಾ ಹೋಗ್ತೇನೆ. ಮತ್ತೆ ಏನು ಯೂಟ್ಯೂಬ್ ಅಲ್ಲಿ ಇರ್ತಕ್ಕಂಥ ಫೀಚರ್ಸ್ ಗಳನ್ನ ನಾನು ಹೇಳ್ಕೊಡ್ತಾ ಹೋಗ್ತೇನೆ, ಅಪ್ಡೇಟ್ ಗಳನ್ನ ಹೇಳ್ತಾ ಇರ್ತೇನೆ. ನೀವೇನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಬಿಗಿನರ್ಸ್ಗೆ ಈ ತರದ ವಿಡಿಯೋಗಳು ಬಹಳ ಪ್ರಮುಖ ಆಗ್ತವೆ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡುವಂತೆ ಆಗ್ಲಿ. ಇನ್ನೂ ಏನಾದ್ರೂ ಹೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಅನ್ನ ಮಾಡಿ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.